ಇದು ಈಗ ಟೀ ಅಲ್ಲ, ಇದನ್ನು ಇಲ್ಲಿ ಇಟ್ರೆ ಶುಂಠಿ. ಇದನ್ನ ನಾನು ಎಡಿಟ್ ಮಾಡಿ ನಿನ್ನದು ಮರ್ಯಾದೆ ತೆಗೆಯುವಾಗ ಕ್ಲಿಪ್ಪಿಂಗ್ ಹಾಕಿಲ್ಲ. ನನ್ನ ಹೆಸರು ಚೈತಾಲಿ ದೀಕ್ಷಿತ್, ಕರೆಕ್ಟ್ ಅಲ್ಲ? ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಡ್ಯಾನ್ಸ್ ತೋರಿಸ್ತೀನಿ, ಓಕೆನಾ? ನೋಡಿ ಇವಾಗ. ಇದೆಲ್ಲ ಹೊಸತು ಅನ್ಸುತ್ತೆ ಈ ವರ್ಷ, ತುಂಬಾ ಚೆನ್ನಾಗಿ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಹೊಸ ವ್ಲಾಗ್. ನಾವೆಲ್ಲ ಇವತ್ತು ಎಲ್ಲೋ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಿಮಗೆ ನನ್ನ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು, ಬಟ್ ಸ್ಟಿಲ್ ಲೆಟ್ ಮೀ ಟೆಲ್ ಯು, ನಾವು ಇವತ್ತು ಮಸ್ಕತ್ ನೈಟ್ಸ್ಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ, ಈ ವರ್ಷನೂ ಹೋಗ್ತಾ ಇದ್ದೀವಿ. ಸೊ ನಿಮಗೂ ತೋರಿಸ್ತೀವಿ ಅಲ್ಲಿ ಏನಿರುತ್ತಂತ. ಬಟ್ ಹೋಗೋಕ್ಕಿಂತ ಮುಂಚೆ ಆ್ಯಸ್ ಇಟ್ಸ್ ಈವ್ನಿಂಗ್, ಮೊದಲಿಗೆ ಸ್ವಲ್ಪ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಹೋಗ್ತೀವಿ. ಸೊ ಸಿ ಆಲ್ ದೇರ್. ಆರ್ಡರ್ ಮಾಡಿದ್ರಿ ನಾವು ಒಂದು ಪ್ಲೇಟ್ ಗೋಲಿ ಬಜಾ, ಮತ್ತೆ ಒಂದು ಪ್ಲೇಟ್ ಸೇವ್ ಪುರಿ, ಮತ್ತೆ ಸ್ಟ್ರಾಂಗ್ ಚಾಯ್. ಸೊ ಇವತ್ತೆಲ್ಲಿ ಹೋಗೋದಂತೆಲ್ಲ ಹೇಳ್ತೀರಾ ಹೇಗೆ? ಸೊ ಇವತ್ತು ಅಂದರೆ ಇದು ಅನ್ಪ್ಲ್ಯಾನ್ಡ್ ಆ್ಯಕ್ಚುಲಿ. ನಾವು ಇಲ್ಲಿ ಮಸ್ಕತ್ ನೈಟ್ಸ್ ಅಂತ ಒಂದು ಸೀಸನ್ ಬರುತ್ತಿಲ್ಲ. ಸೊ ಅದು ಸೀಸನಲ್ಲಿ ನಿಮಗೆ ಇದು ಡ್ರೋನ್ ಹೇಳಿದಲ್ಲ, ಸ್ವಲ್ಪ ಕನ್ನಡ ಮಾತಾಡೋದು ತುಂಬ ಟೈಮ್ ಆಯ್ತಲ್ಲ. ಸೊ ಇಲ್ಲಿ ನಾನೀಗ ನಿಮ್ಮೊಟ್ಟಿಗೆಲ್ಲ ತುಳು ಮಾತಾಡೋದಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತದೆ. ಸೊ ಈಗ ಮೇಡಮ್ ಎಲ್ಲಿಗೆ ಅಲ್ಲ, ಆಕ್ಚುಲಿ ಎಂತಂದ್ರೆ ಮಸ್ಕತ್ ನೈಸ್ ಅಂದ್ರೆ ಎಂತ ಗೊತ್ತಿಲ್ಲ ಈಗ ಯಾರಿಗೆ ಸಹ. ನಾವು ಲಾಸ್ಟ್ ಇಯರ್ ಹೋಗಿದ್ದೆ, ನೆನಪುಂಟು ನಿಮಗೆ? ನಾವು ವಿಡಿಯೋಸ್ ಮಾಡಿದ್ವಿ, ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡಲಿಲ್ಲ ಅಷ್ಟೇ. ಲಾಸ್ಟ್ ಟೈಮ್ ನೀವು ವ್ಲಾಗ್ ಮಾಡಿದ್ವಿ. ಸೊ ಈ ವ್ಲಾಗ್ ನೆಕ್ಸ್ಟ್ ಇಯರ್ಗೆ ಅಪ್ಲೋಡ್ ಮಾಡ್ಲಿಕ್ಕಲ್ಲ? ಇಲ್ಲ ಇವತ್ತು ನಾಳೆ ಬರ್ತದೆ, ನಾಳೆ. ಇನ್ನೊಂದು ಎಂತಂದ್ರೆ ಲಾಸ್ಟ್ ಇಯರ್ ನಮ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಇಫ್ ಯು ರಿಮೆಂಬರ್. ಅಂತದೇನು ಗ್ರೇಟ್ ಇರಲಿಲ್ಲ. ಈ ಸಲ ಈಗ ಉಂಟು ನೋಡು, ತೋರಿಸ್ಬೇಕಾ ಡೇಟ್ ಮತ್ತೆ ಟೈಮ್ ಬೇಡಲ್ಲ? ಅಲ್ಲಿ ನೀವು ನಿಮ್ಮ ಫೋಟೋ ತೋರಿಸಿದ್ರೆ ಹೇಗೆ ತೋರಿಸಿದ್ದು? ಮತ್ತೆ ಮೇಡಮ್ ನೀವು ಹೇಳಿ, ಆರ್ ಯು ಎಕ್ಸೈಟೆಡ್ ಫಾರ್ ದ ಮಸ್ಕತ್ ನೈಟ್ಸ್ ಟುಡೇ? ಹೌದಾ? ಎಂತ ಇಲ್ಲ ಅಂತ ಮಾಡೋದು ಈಗ ಅಲ್ಲಿ ಸುಮ್ಮನೆ ಬರೋದಾ? ಲಾಸ್ಟ್ ಟೈಮ್ ನಾವು ಚಾಕ್ಲೇಟ್ ಸಿಕ್ಕಿದ್ದೀಗ ನೆನಪುಂಟಾ? ಹೌದು, ಅದಲ್ಲೇ ಅಲ್ಲ. ಊರಲ್ಲೆಲ್ಲ ನಾರ್ಮಲ್ ಕಾಫಿ ಇತ್ತು, ಇಲ್ಲಿ ಸರ್ಪಿದ್ದು ಪೊಟಿಯಾಗಿ ಕೊಟ್ಟಿದ್ದು. ಇದು ಲೈಟ್ ಕಾಫಿ, ಇದು ಸ್ಟ್ರಾಂಗ್ ಕಾಫಿ. ಅದ್ರ ಕುಡಿದ ನಂತರ ಗೊತ್ತಾಗ್ತದೆ ಎಷ್ಟು ಸ್ಟ್ರಾಂಗ್ ಅಂತ. ಪಾನಿಪುರಿ ವಾವ್, ತುಂಬಾ ನೀರು ಹಾಕಿದಿ ಮಾತ್ರ. ಅಚ್ಚಾ ಹೇ, ತಿನ್ಲೇ ಇಲ್ಲ ಅವಳು. ಇದು ಈಗ ಟೀ ಅಲ್ಲ, ಇದನ್ನು ಇಲ್ಲಿ ಇಟ್ರೆ ಶುಂಠಿ. ಸೇಪುರಿ ಕಟ್ ಕೈಟ್ ಮಾಡ್ಬಿಳೆ. ಸೊ ನಮ್ಮ ಟೀ ಎಲ್ಲ ಕುಡ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ is the actual destination, that is the Muscat Nights. Come on guys, let's go. ಓಕೆ, ಸೊ ಫೈನಲಿ ನಾವು ಬಂದ್ವಿ ಮಸ್ಕತ್ ನೈಟ್ಸ್ಗೆ. ಇಲ್ಲಿ ಸ್ವಲ್ಪ ಕತ್ಲೆ ಇದೆ, ಸ್ವಲ್ಪ ಆ ಕಡೆ ಹೋದರೆ ನಿಮಗೆಲ್ಲ ನಾವು ತೋರಿಸ್ತೀವಿ. ಇವಾಗಷ್ಟೇ ಜಸ್ಟ್ ನಾವು ಬಂದಿದ್ದು. ಸೊ ಐ ವಿಲ್ ಟೇಕ್ ಯು ಏನೆಲ್ಲ ಇದೆ ಅಂತ. ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಬಂದಿದ್ವಿ, ಬಟ್ ನನಗೇನು ಇಷ್ಟನೇ ಆಗಿರಲಿಲ್ಲ. ಇದು ಏನು ಗೊತ್ತಾ, ಮಸ್ಕತ್ ನೈಟ್ಸ್ ಅಂದರೆ ಬೇಸಿಕಲಿ ನಮ್ಮದು ಊರಲ್ಲಿ ಈ ಕರಾವಳಿ ಉತ್ಸವ, ಉಡುಪಿ ಉತ್ಸವ ಇರುತ್ತಲ್ವ, ಸಮಥಿಂಗ್ ಅದೇ ಥರ, ಬಟ್ ಸ್ವಲ್ಪ ಮಾಡರ್ನ್ ವರ್ಷನಲ್ಲಿ. ಅಂದರೆ ನಮ್ಮ ಊರಿನ ಥರ ಅಷ್ಟೊಂದೇನು ಚೆನ್ನಾಗಿರಲ್ಲ. ಲಾಸ್ಟ್ ಟೈಮ್ ಇಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್. ಹಾಗಾಗಿ ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೆ, ಬಟ್ ಬ್ಲಾಗ್ ಥರ ಏನು ಅಪ್ಲೋಡ್ ಮಾಡಲಿಲ್ಲ, ಬಿಕಾಸ್ ನನಗೆ ಅಂಥದ್ದೇನು ಗ್ರೇಟ್ ಅನಿಸಲಿಲ್ಲ. ಬಟ್ ಈ ಸಲ ಏನಾದರೂ ಡಿಫ್ರೆಂಟ್ ಇರ್ಬೋದು ಅನ್ನೋ ಒಂದು ಅಸಂಪ್ಷನಿಂದ ಬಂದಿದ್ದೀನಿ. ಸೊ ಹಾಗಾಗಿ ವ್ಲಾಗ್ ಮಾಡ್ತೀನಿ. ಲೆಟ್ಸ್ ಸಿ, ನಮಗೂ ಇದೊಂದು ನ್ಯೂ ಎಕ್ಸ್ಪೀರಿಯನ್ಸ್ ಥರ. ಲಾಸ್ಟ್ ಟೈಮ್ಗಿಂತ ಬೆಟರ್ ಆಗಿದೆಯಾ ಇಲ್ವಾ ಅಂತ
ಸೊ ನೀವು ನಮ್ಮ ಜೊತೆ ಮಸ್ಕತ್ ನೈಟ್ಸ್ನ ಎಂಜಾಯ್ ಮಾಡಿ. ಆಮೇಲೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟಿ ಏನು ಅಂದರೆ ಡ್ರೋನ್ ಶೋ ತುಂಬ ಚೆಂದಾಗಿರುತ್ತೆ. ಆ್ಯಕ್ಚುಲಿ ಹಾಂ, ಮೇಲ್ಗಡೆಯಿಂದ ಒಂದೊಂದು ಚಿತ್ರ ಎಲ್ಲ ಬರುತ್ತೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ಅದೆಷ್ಟು ಗಂಟೆಗೆ ಶೋ ಸ್ಟಾರ್ಟ್ ಅಂತ ಗೊತ್ತಿಲ್ಲ. ಸೊ ಅದು ಸ್ಟಾರ್ಟ್ ಆದಾಗ ಅದನ್ನು ತೋರಿಸ್ತೀನಿ. ಆಮೇಲೆ ಫ್ರೀ ಚಾಕ್ಲೇಟ್ ಸಿಕ್ಕಿದ್ರೆ ಅದನ್ನು ತೊಗೊಂಡು ತಿಂತೀವಿ. ಓಕೆ, ನಾನು ನಿಮಗೆ ಇವಾಗ ಎಂಟರ್ ಆದದಷ್ಟೇ ಆ್ಯಸ್ ಐ ಟೋಲ್ಡ್. ಸೊ ಮುಂದೆ ಹೋಗ್ತಾ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಎಂಟರ್ ಆಗುವಾಗ ಹೀಗಿದೆ, ದಿಸ್ ಈಸ್ ದ ಎಂಟ್ರೆನ್ಸ್. ಹಿಂಗಿದೆ. ಯು ಕ್ಯಾನ್ ಗೋ ಫ್ರಮ್ ದಿಸ್ ವೇ ಆಲ್ಸೋ, ಅಲ್ಲಿ ಯಾರೋ ಮಾರ್ಕ್ ಹಾಕಿದಾರಲ್ಲ ಹಾಗೆ. ಸೊ ನಾವಿವಾಗ ಸದ್ಯಕ್ಕೆ ಇಲ್ಲಿ ವೆಯ್ಟ್ ಮಾಡ್ತೀವಿ, ಬಿಕಾಸ್ ನಮ್ಮದು ಗಾಡಿ ಪಾರ್ಕಿಂಗಿಗೆ ಹೋಗಿದೆ. ಸೊ ಇದೆಲ್ಲ ಗಾಡಿ ಪಾರ್ಕಿಂಗ್ ಏರಿಯಾ, ಇಷ್ಟು ಮಾತ್ರ ಅಲ್ಲ, ಇನ್ನು ಆ ಕಡೆನೂ ಇದೆ. ಸೊ ಯಾ, ಈಗ ನಮ್ಮ ಮಗುವನ್ನು ನೋಡ್ಕೊಳ್ಳಿಕ್ಕೆ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದಾರೆ ಸಾನ್ವಿ ಕೋಟ್ಯಾನ್ ಅವರು. ಅವನಿಗೆ ಸಿಕ್ಕಿದೆ ಚಾನ್ಸ್ ಅಂತ ಗ್ಯಾಪಲ್ಲಿ ಬಂದದ್ದು ಆಚೆ. ಹಾಗೆ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸಾನ್ವಿ ಅವರೇ, ಇವತ್ತಿನ ಒಂದು ಕೆಲಸವನ್ನು ತಗೊಂಡದಕ್ಕೆ. ಇದು ಇನ್ನೊಂದು ಕ್ಯಾರೆಕ್ಟರ್ ನಮ್ಮ ಮನೆಯದು, ಮೂರ್ತಿ ಗಣಪತಿ. ಓಕೆ, ಸೊ ಹೀಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಏನೋ ಕ್ಯಾಂಡಿ ಲ್ಯಾಂಡ್ ಅಂತ ನಿಮಗೆ ಬರ್ದದ್ದು ಕಾಣಲಿಕ್ಕಿಲ್ಲ. ಓಕೆ, ಈ ಥರ ದಿಸ್ ಇಸ್ ಕ್ಯಾಂಡಿ ಲ್ಯಾಂಡ್. ಏನೋ ಕ್ಯಾಂಡಿ ಥೀಮಲ್ಲಿ ಮಾಡಿದ್ದಾರೆ. ಹಣ ಇದಕ್ಕೂ ಇದೆ. ಇದಕ್ಕೆ ಎಂಟ್ರಿ ಫೀ ಇದೆ, $1 ಸಮಥಿಂಗ್. ಅಂದರೆ ನಮ್ಮ ಇಂಡಿಯಾದ್ದು ಅರೌಂಡ್ 200-230 ಆ ಥರ. ಸೊ ಎಂಟ್ರಿ ಫೀ ಎಲ್ಲ ಕೊಟ್ಟೆ ಬರೋದಕ್ಕೆ. ಈವನ್ ನಮ್ಮ ಕರಾವಳಿ ಉತ್ಸವದಲ್ಲೂ ಹಾಗೆ ಅಲ್ವಾ, ಎಂಟ್ರಿ ಫೀ ಕೊಟ್ಟೆ ನಾವು ಹೋಗ್ತಿದ್ದೀವಿ. ಸೊ ಸಿಮಿಲರ್, ಸ್ವಲ್ಪ ಅಲ್ಲಿದು ಆಟ ಎಲ್ಲ ಡಿಫ್ರೆಂಟ್, ಅಂದರೆ ಗೇಮ್ಸ್ ಎಲ್ಲ ಡಿಫ್ರೆಂಟ್, ಇಲ್ಲಿದು ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಅವರೇ ಹೇಳಿ, ಮಸ್ಕತ್ ನೈಟ್ ಬಗ್ಗೆ ಹೇಳಿ. ಸೊ ನೀವು ನಮ್ಗಿಂತ ಮುಂಚೆ ಒಮಾನಿಗೆ ಬಂದಿದ್ದೀರಾ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ವಾವ್ ಗೈಸ್, ಇದನ್ನ ನಾನು ಎಡಿಟ್ ಮಾಡಿ ನಿನ್ನದು ಮರ್ಯಾದೆ ತೆಗೆಯುವಾಗ ಕ್ಲಿಪ್ಪಿಂಗ್ ಹಾಕಿಲ್ಲ. ನನ್ನ ಹೆಸರು ಚೈತಾಲಿ ದೀಕ್ಷಿತ್, ಕರೆಕ್ಟ್ ಅಲ್ಲ? ಹೆಸರೇ ಅಲ್ಲ ಹೇಳ. ನೋಡು, ಲಾಸ್ಟ್ ಟೈಮ್ ನಾವು ಬಂದಿದ್ವಿ, ನಾನು ವಿಡಿಯೋ ಕೂಡ ಮಾಡಿ, ಅಂಥದ್ದೇನು ಇರಲೇ ಇಲ್ಲ. ಈ ಸಲ ವಾಟ್ ಡು ಯು ಥಿಂಕ್, ಇರ್ಬೋದಾ? ಈ ಸತಿ ನಮ್ಮ ಮಗ ಇದ್ದಾನಲ್ಲ, ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ, ಸುಮ್ಮನೆ ಈ ಸತಿ ನಮ್ಮ ಮಗ ಇದ್ದಾನಲ್ಲ. ಬಟ್ ನಾವು ಮಗನ ನಿಲ್ಲಿಸಿ ತೋರಿಸ್ತಾ ಇಲ್ಲ ಅಲ್ಲ. ನಾವು ಬಂದದ್ದು ಮಸ್ಕತ್ ನೈಟ್ಸ್. ಸೊ ಮಸ್ಕತ್ ನೈಟ್ಸ್ ಬಗ್ಗೆ ಹೇಳ್ಬೇಕಲ್ಲ. ಮಸ್ಕತ್ತಲ್ಲಿ ಕತ್ತಲ ಅದೊಂದು ನೈಟ್ ಆಗಿದೆ, ಅದಕ್ಕೆ ಮಸ್ಕತ್ ನೈಟ್ ಇದೆ. ಹಾಗಾದ್ರೆ ನಾವು ದಿನ ಮಸ್ಕತ್ ನೈಟ್ಸ್ ಅಂತ ಹೇಳ್ಕೊಂಡು ಹೋಗ್ಬೋದಲ್ಲ. ಎಂತ ವಿಶೇಷ ಉಂಟು ಇದನ್ನ? ಯಾಕೆ ಜಾನ್ ಮಂತಲ್ಲಿ ಸ್ಪೆಷಲ್ ಆಗಿ ಒಂದು ಹೋಲ್ ಮಂತಿಗೆ ಸ್ವಲ್ಪ ಚಳಿ ಅಲ್ಲ, ಹಾಗೆ ಜನಗಳು ವಾಕಿಂಗ್ ಬರ್ಲಿ ಅಂತ. ಯಾವ ಇವೆಲ್ಲ ಸ್ವಲ್ಪ ಚಳಿ ಅಲ್ಲ, ಹಾಗೆ ಜನಗಳು ವಾಕಿಂಗ್ ಬರ್ಲಿ ಅಂತ. ಐ ಆಮ್ ಸೊ ಸಾರಿ ಗೈಸ್, ನಾನೊಂದು ವೆರಿ ರಾಂಗ್ ಪರ್ಸನ್ ಹತ್ರ ಕೇಳ್ತಾ ಇದ್ದೇನೆ. ನೀವು ಬಂದು 7 ವರ್ಷ ಆಗಿದೆ, ಇಲ್ಲಿ ಒಂದು ಡೀಟೇಲಿಂಗ್ ಆಗಿ ಹೇಳ್ತಾನಂದ್ರೆ ಇಲ್ಲ. ನಾವು ಹೋಗ್ತಾ ಇದ್ದೀವಿ, ಇಲ್ಲಿ ಫೈರ್ ಶೋ, ಲೇಸರ್ ಶೋ ಎಲ್ಲ ಆಗ್ತಾ ಇದೆ ನೋಡಿ. ನಿಮಗೆ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಒಂದೊಂದು ಕ್ಲಿಪ್ಪಿಂಗ್ಸ್ ಆ್ಯಕ್ಚುಲಿ ನೋಡಿ. ರಿಂಗ್ ಶೇಪಲ್ಲಿನೋ ಕಾಣಿಸ್ತಿದೆಯಲ್ಲ, ಇದೆಲ್ಲ ಸ್ವಲ್ಪ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಇದೆಲ್ಲ ನಮಗೆ ಊರಲ್ಲೆಲ್ಲ ಡೌಟ್ ಇದೆಲ್ಲ ಇರುತ್ತೆ ಅಂತ, ಬಿಕಾಸ್ ನಾನಂತೂ ನೋಡಲಿಲ್ಲ. ಸೊ ಸಮಥಿಂಗ್ ಡಿಫ್ರೆಂಟ್. ನಾನು ಆ್ಯಕ್ಚುಲಿ ಇದರ ಮೇಲೆ ನಿಂತ್ಕೊಂಡು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ತಾ ಇದ್ದೀನಿ. ಲುಕ್ ಎಟ್ ಇಟ್ ಗೈಸ್, ಎಂತ ಲೈಟಿಂಗ್ ಮಾಡಿದಾರಲ್ವಾ, ಸೂಪರ್ ಆಗಿದೆ. ಸೋ ಮೆನಿ ಪೀಪಲ್ ಆಯಿತು, ತುಂಬ ಜನ ಇದ್ದಾರೆ, ಬಿಕಾಸ್ ಇಟ್ಸ್ ವೀಕೆಂಡ್. ಆ್ಯಂಡ್ ಲುಕ್ ಎಟ್ ದ ಕ್ರೌಡ್. ಸತ್ಯ ಹೇಳ್ತೀನಿ, ನಮ್ಮ ಊರಿನ ಜಾತ್ರೆಯಾಗಿ ಫೀಲ್ ಆಗ್ತಿದೆ, ಅಷ್ಟೊಂದು ಜನ. ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಡ್ಯಾನ್ಸ್ ತೋರಿಸ್ತೀನಿ, ಓಕೆನಾ? ನೋಡಿ ಇವಾಗ.
ಸಿ ದಟ್? ಯಸ್, ಸೊ ನೈಸ್ ಅಲ್ಲ. ಎಲ್ಲಿ ಮಾಡ್ತಿರೋದು ಒಮಾನಿ ಸ್ವೀಟ್ ಹಲ್ವಾ. ಸೊ ಈ ಥರ ಮಾಡ್ತಿರೋ ಹಲ್ವಾನ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇಲ್ಲಿ. ದಿಸ್ ಇಸ್ ಟಾಮ್, ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಅದು ಏನಂತ ಗೊತ್ತಿಲ್ಲ. ದಿಸ್ ಇಸ್ ಆಫ್ ಕೋರ್ಸ್ ಸ್ಪೈಡರ್ ಮ್ಯಾನ್. ಎಲ್ಲರೂ ಫೋಟೋದಲ್ಲಿ ಇಲ್ಲಿ ಸೂಪರ್ ಮ್ಯಾನ್ ಇದ್ದಾರೆ, ಅಲ್ಲಿ ಸ್ಪೇಸ್ ಸ್ಟಾರಾ. ಓಕೆ, ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ. ದಿಸ್ ಈಸ್ ಯುನಿಕ್ ಗೈಸ್, ಲಾಸ್ಟ್ ಇಯರ್ ಇದೆಲ್ಲ ಇರಲಿಲ್ಲ. ಸೊ ಯಾ, ತುಂಬ ಇದೆ, ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ. ಸೊ ಇಟ್ಸ್ ನೈಸ್ ಫೋಟೋ ತೆಗಿಸುವವರಿಗೆಲ್ಲ. ಆ್ಯಕ್ಚುಲಿ ಡಿಫ್ರೆಂಟ್ ಮಾಡಿದ್ದಾರೆ ಈ ಸಲ. ಇದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಎಲ್ಲ ನನ್ನ ಪ್ರಕಾರ ಲಾಸ್ಟ್ ಇಯರ್ ಇರಲಿಲ್ಲ, ಬಿಕಾಸ್ ನಾನು ನೋಡಿದಂಗೆ ನೆನಪಿಲ್ಲ. ಈ ಸಲ ಅದೆಲ್ಲ ಇದೆ. ಸೊ ಯು ಕ್ಯಾನ್ ಕ್ಲಿಕ್ ಪಿಕ್ಚರ್ಸ್. ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಮುಂದೆ ಒಬ್ಬರೊಬ್ರು ನಿಂತ್ಕೊಂಡು ಫೋಟೋ ತೆಗಿತಾ ಇದ್ದಾರೆ. ಸೊ ದ್ಯಾಟ್ಸ್ ನೈಸ್. ಮಕ್ಕಳಿಗೆ ಇಟ್ಸ್ ಇಂಟ್ರೆಸ್ಟಿಂಗ್, ಯುನೋ. ನೋಡಿ ಎಷ್ಟೊಂದು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಇದೆ. ಇದು ಒಂದು ಕಾರ್ಟೂನ್ ಕ್ಯಾರೆಕ್ಟರ್. ಎಷ್ಟು ಕ್ಯೂಟ್ ಆಗಿದೆಯಲ್ಲ. ಇದ್ರ ಮುಂದೆ ಒಂದು ಫೋಟೋ ತೆಗಿಬೇಕಂತ ಆಸೆ ಇದೆ, ತೆಗೆಸ್ಕೊಳ್ತೀವಿ ಕೂಡ, ಯಾಕಂದ್ರೆ ಇಲ್ಲಿ ಜನ ಇಲ್ಲ ಅದಕ್ಕೆ. ವಿಡಿಯೋ ಜನ ಮಾತ್ರ ಕಡಿಮೆ ಆಗೋದೇ ಕಾಣಿಸ್ತಿಲ್ಲ. ಬರ್ತಾನೇ ಇದ್ದಾರೆ. ಓಹೋ, ಇದೇನೋ ಮೇಜ್ ಮಿರರ್ ಅಂತ ಗೊತ್ತಿಲ್ಲ. ಹಿಂಗೆ ಹೋಗಿ ಈ ಥರ ಹೋಗಿ ಗೊತ್ತಾಗ್ತಿಲ್ಲ. ಓ, ಇದೇ ಬರ್ತೀನಿ ನೆಟ್ಟಿರ್ದು. ಎಂಚ ಬಿರ ಬರ್ತೀನಿಯಾ? ಓ, ಎಲ್ಲೋ ಹೋಗಿ ಎಲ್ಲಿಂದನೋ ಬರೋದಂತೆ, ಏನೋ ಅರ್ಥ ಆಗ್ತಿಲ್ಲಪ್ಪ. ಇವಾಗ ಇಲ್ಲಿಂದ ಹೋಗಿ ಇಲ್ಲ, ಅಷ್ಟು ಕ್ಲೀನ್ ಕಾಣ್ತದೆ ಎಲ್ಲಿಂದ ಹೋಗ್ಬೇಕಂತ. ಅಲ್ಲಿಂದ ಅಲ್ಲ ಮಾರಿ, ಇದು ಕ್ಲೀನ್ ಕಾಣ್ತದೇವಾ? ಇದೆಂತ ಇಲ್ಲಿಂದ ಹೀಗೆ ಹೋಗಿ ಹೀಗೆ ಹೋದ್ರೆ ಎಕ್ಸಿಟ್. ಎಸ್, ಸಿಂಪಲ್ ಗೈಸ್. ಏನೋ ಕನ್ಫ್ಯೂಸಿಂಗ್. ಎಂಥದ್ದು ಮಿರರ್ ಅಂತೆ, ಎಂತ ಮಿರರ್ ಗೊತ್ತಾಗ್ಲಿಲ್ಲ. ಈಸ್ ಮಿರರ್ ಅಂತೆ, ನನಗೆ ಗೊತ್ತಾಯ್ತು ಇಲ್ಲಿಂದ ಎಕ್ಸಿಟ್ ಅಂತ. ಅದೇನೋ ಕನ್ಫ್ಯೂಸಿಂಗ್ ಮಿರರ್ ಥರ ಅಂತೆ. ಏನೋ ಒಂದು ಟೈಮ್ ಪಾಸಿಗೆ ಮಾಡಿದ್ದಾರೆ. ಬಟ್ ಗುಡ್. ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಎಷ್ಟು ನಡೆಯೋದಿದೆ ಗೊತ್ತಾ? ಎಷ್ಟು ನಡೆದು ಸಾಕಾಗೋಯ್ತು. ಆದರೂ ಇವಾಗ ಒಂದು 8 o'clock ಆಚೆ ಅನಿಸುತ್ತೆ ಏನೋ ಡ್ರೋನ್ ಶೋ ಇದೆ. ಲಾಸ್ಟ್ ಟೈಮ್ ಕೂಡ ಅದು 8:30 ಆಚೆ ಡ್ರೋನ್ ಶೋ ಇದ್ದಿದ್ದು. ಅದನ್ನೊಂದು ಮಿಸ್ ಮಾಡಿದೆ ನೋಡೋಣ ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ಇದಿತ್ತು ರೋಪ್ ಮೇಲೆ ನಡೆಯೋದು, ಆಮೇಲೆ ಇನ್ನೊಂದು ಡಾನ್ಸ್ ಎಲ್ಲ ಮಾಡ್ಕೊಂಡು ಬರೋದೆಲ್ಲ ಇತ್ತು. ಸೊ ವೆರ್ ಎಕ್ಸ್ಪೆಕ್ಟಿಂಗ್ ದಟ್. ಆ್ಯಕ್ಚುಲಿ ನಾವು ಈ ಸಲ ಬೇಗ ಬಂದಿದ್ವಿ. ಲಾಸ್ಟ್ ಟೈಮ್ ಸ್ವಲ್ಪ ಲೇಟ್ ಬಂದಿದ್ವಿ. ಈ ಸಲ ನಾವು 6 ಆಚೆ ಇಲ್ಲಿದ್ವಿ. ಸೊ ಹಾಗಾಗಿ ಇವಾಗ ಟೈಮ್ ಬಂದು 7:30 ಆಗಿದೆ. ಐ ಥಿಂಕ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಡ್ರೋನ್ ಶೋ ಸ್ಟಾರ್ಟ್ ಆಗಬಹುದು. ಅದನ್ನು ನೋಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ನಮ್ಮ ಮನೇಲಿ ಈಗ ಮಗುನೂ ಕರ್ಕೊಂಡು ಬಂದಿದ್ದೀವಲ್ಲ, ಸೊ ಅವ್ನು ಇವಾಗ ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಾಗಾಗಿ ನೋಡಬೇಕು. ಇದನ್ನೆಲ್ಲ ನೋಡಿಬಿಟ್ಟು ಹೋಗೋಣ ಅಂತ ಇದ್ದೀವಿ. ಲೆಟ್ಸ್ ಇರಾದರೆ ತುಂಬ ಸುಸ್ತಾಯಿತು. ಏನೋ ಮಶ್ರೂಮ್ ವಂಡರ್ಲ್ಯಾಂಡ್ ಅಂತೆ. ನೈಸಾ? ಆ್ಯಕ್ಚುಲಿ ಇವರು ಈ ಥೀಮೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ ಇವರನ್ನೆಲ್ಲರೂ ನೋಡಿದ್ದೀರಾ? ಈ ಹೆಂಗಸನ್ನು ನಮಗೆ ಫಸ್ಟ್ ಕಂಡದ್ದು ಜುಟ್ಟಾಯ್ತಾ, ಆಮೇಲೆ ನೀನು ಪರಿಮಳು. ಓಕೆ ಗೈಸ್, ಇದು ಆ್ಯಕ್ಚುಲಿ ಸ್ಟಾರ್ ಅಂತ ಅಂದ್ಕೋಬೇಡಿ, ಇದು ಡ್ರೋನ್ ಶೋ. ಇವಾಗ ಇದರಿಂದ ಒಳ್ಳೊಳ್ಳೆ ಪಿಕ್ಚರ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ಸೊ ಇದನ್ನು ನೋಡ್ತಾ ಇರಿ. ಆ್ಯಕ್ಚುಲಿ ನೋಡೋದಕ್ಕೆ ಸ್ಟಾರ್ ಥರ ಕಾಣುತ್ತೆ, ಬಟ್ ಇಟ್ ಇಸ್ ನಾಟ್ ಸ್ಟಾರ್. ಓಕೆ, ಐ ವಿಲ್ ಶೋ ಯು. ದಿಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಆ್ಯಕ್ಚುಲಿ ಮಸ್ಕತ್ ನೈಟಲ್ಲಿ. ಎಲ್ಲರೂ ಜಾಸ್ತಿಯಾಗಿ ಕಾಯೋದೇ ಇದಕ್ಕೆ ಅನಿಸುತ್ತೆ, ಬಿಕಾಸ್ ನಾನಂತೂ ಇದಕ್ಕೇ ಕಾಯ್ತಾ ಇದ್ದಿದ್ದು. ಸೊ ಲೆಟ್ಸ್ ಗೋ. فالعلم لم يعد مجرد خيار، بل أصبح الركيزة الأساسية التي يبنى عليها صرح المجتمعات القوية والمزدهرة. وغدت الطرق الحديثة خريطة عبور مضاءة تربط المناطق ببعضها. هذه النهضة الممتدة في كل اتجاه التي بدأت منذ فجر التاريخ
والوفاء المطلق لهذا العطاء. ಓಕೆ, ಇಲ್ಲಿ ಕ್ಯಾಮೆಲ್ ಇದೆ, ಕ್ಯಾಮೆಲ್ ರೈಡಿಂಗ್ ಆಗ್ತಾ ಇದೆ. ಐ ಹೋಪ್ ಯು ಆಲ್ ಕ್ಯಾನ್ ಸಿ. ಲುಕ್ ಎಟ್ ದಿಸ್ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಇದೆಲ್ಲ ಕ್ಯಾಮೆಲ್ ರೈಡ್ ಎಲ್ಲ ಮಾಡ್ತಾ ಇದ್ದಾರೆ. ತಿನ್ನೋದೆಲ್ಲ ಇದೆ. ಈ ಸ್ಪೇಸ್ ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ತಿನ್ನೋದೆಲ್ಲ ಇದೆ, ಸ್ಟಾಲ್ಸ್ ಇದೆ, ಆ್ಯಂಡ್ ಇಲ್ಲಿ ಕ್ಯಾಮೆಲ್ ರೈಡಿಂಗ್ ಇದೆ ನೋಡಿ. ಕ್ಯಾಮೆಲ್ ಕೂತ್ಕೊಂಡಿದೆ, ನಾನು ತೋರಿಸ್ತೀನಿ. ಸಿ ದಿಸ್ ಇಸ್ ದ ಕ್ಯಾಮೆಲ್ ರೈಡ್ ಮಾಡ್ಬೋದು. ನಾನು ವಿಡಿಯೋ ಮಾಡುವಾಗ ಇಲ್ಲಿ ನೋಡಿ ಮೇಲ್ಗಡೆ ಡ್ರೋನ್ ಶೂಟ್ ಕೂಡ ಆಗ್ತಾ ಇದೆ. ನನಗೆ ಇಲ್ಲಿ ಒಳ್ಳೆ ಡೆಸರ್ಟ್ ಫೀಲ್ ಸಿಗ್ತಿದೆ ಗೊತ್ತಾ. ಆ್ಯಕ್ಚುಲಿ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ, ಒಂದು ಡೆಸರ್ಟ್ ವೈಬಲ್ಲೇ ಇದೆ ಎಲ್ಲಾನು. ಸಿ, ಲುಕ್ ಎಟ್ ಇಟ್. ಇಲ್ಲಿ ಕತ್ತೆ ಇದೆ, ಅಲ್ಲಿ ನೋಡಿದರೆ ಕ್ಯಾಮಲ್ಸ್ ಇದೆ. ಸೊ ಇಟ್ಸ್ ಗಿವಿಂಗ್ ಅ ಕಂಪ್ಲೀಟ್ ಡೆಸರ್ಟ್ ವೈಬ್ ನನಗೆ. ಆ್ಯಂಡ್ ಈ ಕಡೆ ಮೇಲ್ಗಡೆ ನೋಡಿದರೆ ಡ್ರೋನ್ಸ್ ಶೋ ಆಗ್ತಾ ಇದೆ. ಡ್ರೋನ್ ಇದು ನೈಸ್ ನೋ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೆಡಿಷ್ನಲ್ ಕ್ರಾಫ್ಟ್ಸ್ ಕಾರ್ನರ್ ಅಂತ ಅಂದರೆ ಇವ್ರದ್ದೇ ಎಲ್ಲ ಓನ್ ಟ್ರೆಡಿಷನ್ಸ್ ಇದೆಲ್ಲ ಇದು. ಓಕೆ, ತುಂಬ ಚೆನ್ನಾಗಿದೆ ಇದು. ಸೊ ಇಸ್ ಆಲ್ ದೇರ್ ಟ್ರೆಡಿಷನ್, ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಅನ್ನ ಎಂಥದ್ದು, ಅದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ಇಟ್ಸ್ ನೈಸ್. ನೋಡಿ ಇದೆಲ್ಲ ಅವರ ಫೋರ್ಟ್ ಅಂತೆ, ಫೋರ್ಟ್ ಇದು ವೈಬ್ ಕೊಟ್ಟಿದ್ದಾರೆ. ಇದು ಅವರ ಪ್ರೊಡಕ್ಟಿವ್ ಫ್ಯಾಮಿಲೀಸ್ ಮಾರ್ಕೆಟ್ ಅಂತೆ. ಇಲ್ಲಿ ನೋಡಿ ಹೆಂಗಿದೆ, ಲುಕ್ ಎಟ್ ದಿಸ್. ಅವರದೆಲ್ಲ ಅಟೈರ್ಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಆ್ಯಕ್ಚುಲಿ ನಾವು ಈ ಜಾಗಕ್ಕೆ ಆಗಲೇ ಬರಬೇಕಿತ್ತು, ನಮಗೆ ಗೊತ್ತೇ ಇರಲಿಲ್ಲ. ಇವಾಗ ಬರುವಾಗ ಗೊತ್ತಾಯಿತು ಅವರ ಟ್ರೆಡಿಷನ್ಸ್ ಇದೆಲ್ಲ ಈ ಕಡೆ ಸೆಕ್ಷನಲ್ಲಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ ತುಂಬ ಡೆಸರ್ಟ್ ವೈಬ್ಸ್ ಕೊಡ್ತಾ ಇದೆ ಅಂತ, ಅದು ಇದೇ ಜಾಗ. ಮೇ ಬಿ ಅವ್ರದ್ದೆಲ್ಲ ಟ್ರೆಡಿಷನ್ ಇದು, ಬೀಟ್ ದ ಕಂಟ್ರಿ ವೈಸ್ ಟ್ರೆಡಿಷನ್ ಆಗಲಿ, ಆ ಕ್ಯಾಮಲ್ ಅದು ಇದು, ಆ್ಯಂಡ್ ಅವ್ರ ಔಟ್ಫಿಟ್ಸ್ ಪ್ರತಿಯೊಂದು. ದೇರ್ ಇಸ್ ಸಮಥಿಂಗ್ ಎಲ್ಸ್ ಆಲ್ಸೋ ವೆಟ್ ಐ ವಿಲ್ ಜಸ್ಟ್ ಶೋ. ಈ ಪಾಟ್ರಿನೂ ಮಾಡ್ತಾಯಿದ್ರು, ಬಟ್ ಆ ಹುಡುಗಿದು ಜಾಸ್ತಿ ಕ್ಯಾಪ್ಚರ್ ಮಾಡಲಿಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಬಟ್ ಇಟ್ಸ್ ನೈಸ್. ಇದು ನನಗೆ ಲಾಸ್ಟ್ ಟೈಮ್ ಇರಲಿಲ್ವಾ ಅಂತಲ್ಲ, ಇದೆಲ್ಲ ಹೊಸತು ಅನಿಸುತ್ತೆ ಈ ವರ್ಷ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಎಸ್ಪೆಷಲಿ ಈ ಪೋರ್ಷನ್ ತುಂಬ ಚೆಂದ ಉಂಟು. ಲೈಕ್ ಯು ನೋ ಟು ನೋ ದೇರ್ ಟ್ರೆಡಿಷನ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ದಟ್ಸ್ ಸಮಥಿಂಗ್ ನೈಸ್ ಮ್ಯಾನ್. ಆ್ಯಕ್ಚುಲಿ ಎಕ್ಸಿಟ್ ತೊಗೊಂಡು ಹೋಗೋವರು ಆನ್ ದ ವೇ ಎಕ್ಸಿಟಲ್ಲಿ ಹೋಗುವಾಗ ಏನೋ ಕಲರ್ಫುಲ್ ಕಾಣಿಸ್ತು, ಅಂದರೆ ಕ್ಯಾಮೆಲ್ ಕಾಣಿಸ್ತು ಎಸ್ಪೆಷಲಿ. ಅದಕ್ಕೋಸ್ಕರ ನಾವು ಒಳಗೆ ಬಂದ್ವಿ. ಸೊ ನಾವಿಷ್ಟೇ ಜನ ಯುನೋ ನಾವೇ 3 ಜನ ಎಕ್ಸಿಟ್ ಆಗಿ ಹೋಗುವ ಅಂತ, ಬಿಕಾಸ್ ಮಗು ಹೋಗ್ತಾ ಇದ್ದ ಅನ್ನೋ ರೀಸನಿಗೆ. ಆವಾಗ ಇದನ್ನು ಕಂಡು ನಾವು ಒಳಗೆ ಬಂದಿದ್ದು. ಆ್ಯಂಡ್ ಐ ಥಿಂಕ್ ಇದನ್ನು ನಾವು ಮಿಸ್ ಮಾಡ್ತಿದ್ವಿ. ಮಕ್ಕಳಿಗೆಲ್ಲ ಇದು ಮಿಸ್ ಆಯ್ತು ಅನಿಸುತ್ತೆ. ಅವರು ಆ ಕಡೆಯಿಂದ ಹೋದ್ರು, ಇನ್ನೊಂದು ಕಡೆಯಿಂದ ಬರ್ತೀನಿ ಅಂತ. ಈ ಕಡೆಯವ್ರು ಬರಲಿಲ್ಲ. ನಾವು ಇದನ್ನು ಆವಾಗಲೇ ಬರಬೇಕಿತ್ತು ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು, ಸ್ವಲ್ಪ ಇನ್ಫಾರ್ಮೇಟಿವ್ ಆ್ಯಂಡ್ ಸಮಥಿಂಗ್ ಟು ಲುಕ್ ಫಾರ್ ಅನ್ನೋದು ಇದೆಯಲ್ಲ, ಅದು ಈ ಜಾಗದಲ್ಲಿ ಆ್ಯಕ್ಚುಲಿ ಇತ್ತು. ಸೊ ದಿಸ್ ಈಸ್ ನೈಸ್ ಮ್ಯಾನ್, ನನಗೆ ಖುಷಿ ಆಯಿತು. ಸೊ ನಾನು ಹೇಳಬೇಕು ಅಂದರೆ ಲಾಸ್ಟ್ ಟೈಮ್ ಬಂದಕ್ಕಿಂತ ನನಗೆ ಈ ಸಲ ಆ್ಯಕ್ಚುಲಿ ತುಂಬ ಒಳ್ಳೆ ಅಂತ ಫೀಲ್ ಆಯಿತು. ಬೀಟ್ ಎವ್ರಿಥಿಂಗ್, ದೇ ವಾಸ್ ಇನ್ಫಾರ್ಮೇಟಿವ್, ಇಟ್ ವಾಸ್ ಎಂಟರ್ಟೈನಿಂಗ್ ಆ್ಯಂಡ್ ನೈಸ್. ಸೊ ಇಟ್ಸ್ ನೈಸ್. ಸೊ ನಮ್ಮದು ಮಸ್ಕತ್ ನೈಟ್ಸಿಂದ ನಾವಿವಾಗ ಎಕ್ಸಿಟ್ ತಗೊಂಡು ಹೊರಗೆ ಹೋಗ್ತಾ ಇದ್ದೀವಿ. ಅಂದರೆ ಮಸ್ಕತ್ ನೈಟ್ ಈಸ್ ಓವರ್. ಟೈಮ್ ಇವಾಗ ಬಂದು 9:15 ಆಯಿತು. ನಾವು 6 ಗಂಟೆಗೆ ಬಂದಿದ್ವಿ. ಅಂದರೆ ಅಂದ್ಕೊಳ್ಳಿ ಎಷ್ಟು ಇದೆ ನೋಡೋದು, ಎಷ್ಟು ಸುತ್ತಲಿಕ್ಕೆ ಇದೆ ಅಂತ. ಬಟ್ ಇಟ್ ವಾಸ್ ವೆರಿ ವೆರಿ ಗುಡ್. ತುಂಬ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ಗಿಂತ ತುಂಬ ಡಿಫ್ರೆಂಟ್ ಮಾಡಿದ್ದಾರೆ. ನಾನಾಗ ಬರುವಾಗ ಹೇಳಿದೆ ಹೇಗಿದೆ ಗೊತ್ತಿಲ್ಲ ಅಂತ, ಬಟ್ ದಿಸ್ ಟೈಮ್ ಇಟ್ ಈಸ್ ರಿಯಲಿ ನೈಸ್. ವಿ ಲೈಕ್ಡ್ ಇಟ್. ಇಟ್ ವಾಸ್ ಅಂದರೆ ಒಂದು ಫ್ಯಾಮಿಲಿ ಹೊರಗಡೆ ಬಂದು ವೀಕೆಂಡ್ಸಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ತುಂಬ ಚಂದವಾದ ಒಂದು ಎಂತ ಹೇಳ್ತಾರೆ ಇವೆಂಟ್ ಅಂತಲೇ ಹೇಳ್ಬೋದು. ಇಟ್ಸ್ ದೇರ್ ಐ ಥಿಂಕ್ 1 ತಿಂಗಳೇನೋ ಇರುತ್ತೆ ಇದು. ಸೊ ವಿ ಎಂಜಾಯ್ಡ್ ಇಟ್, ಖುಷಿ ಆಯಿತು. ಸೊ ನಿಮಗೂ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇನ್ನೂ ಏನಿಲ್ಲ, ಇನ್ನೂ ಮನೆಗೆ ಹೋಗೋದು, ಊಟ ಮಾಡೋದು ಅಷ್ಟೇ. ಸೊ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಇಫ್ ಯು ಆಲ್ ಡಿಡ್, ಸೊ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.